ನಿನ್ನೆ ಕಾಂಗ್ರೆಸ್ನವರ ತೆರಿಗೆ ಫೈಟ್ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿದ್ದು ಕೂಡ ಬಹಳ ಮಹತ್ವ ಪಡೆದುಕೊಂಡಿದೆ, ಕುತೂಹಲಕ್ಕೆ ಕಾರಣ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿದ್ದರ ಹಿನ್ನೆಲೆ ನಾನಾ ರೀತಿಯ ಆಯಾಮಗಳ ಚರ್ಚೆ ಆಗ್ತಾ ಇದೆ. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದೆ. ಅಭ್ಯರ್ಥಿಗಳ ಆಯ್ಕೆ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ರ, ರಾಜ್ಯದ ವಿದ್ಯುನ್ಮಾನಗಳ ಬಗ್ಗೆ, ಸದ್ಯಕ್ಕೆ ನಡೀತಾ ಇರುವಂತಹ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ರ ಅನ್ನುವಂತಹ ಪ್ರಶ್ನೆ. ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಲೋಕಸಭೆ ಚುನಾವಣೆಯ ತಯಾರಿ ಹೇಗೆ ನಡೀತಾ ಇದೆ, ಕ್ಯಾಂಡಿಡೇಟ್ ಆಯ್ಕೆ ಹೇಗೆ, ಲಾಬಿ ಅಂತೂ ಸಿಕ್ಕಾಪಟ್ಟೆ ಈಗಾಗಲೇ ನಡೀತಾ ಇದೆ, ಮಾನದಂಡಗಳು ಏನು, ಹೀಗೆ ಹಲವು ವಿಚಾರಗಳ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಇಲ್ಲಿ ಗೊತ್ತಾಗ್ತಾ ಇದೆ. ಈ ತೆರಿಗೆ ಫೈಟ್ ಜೊತೆಗೆ ಇನ್ನೊಂದು ವಿಚಾರ ಸಾಕಷ್ಟು ಚರ್ಚೆಯಾಗಿದ್ದು ಅಂತಂದ್ರೆ ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಿ ಬಂದಿದ್ದು. ಸೋನಿಯಾ ಅವರನ್ನ ಸಿದ್ದರಾಮಯ್ಯ ಅವರು ಭೇಟಿಯಾಗದೆ ಹಿಂದಿರುಗಿದ್ರು, ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಒಂದು ಕಡೆ ಪ್ರತಿಭಟನೆಯ ಸಂಪೂರ್ಣ ವಿವರಣೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವರಿಗೆ ನೀಡಿದ್ದಾರೆ. ಇದರ ಜೊತೆಗೆ ಲೋಕಸಭೆ ಚುನಾವಣೆಯ ತಯಾರಿಯ ಬಗ್ಗೆಯೂ ಕೂಡ ಮಹತ್ವದ ಚರ್ಚೆ ನಡೆದಿದೆ ಅನ್ನುವಂತಹ ವಿಚಾರ ಇಲ್ಲಿ ಗೊತ್ತಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಪಕ್ಷ ಸಂಘಟನೆಯ ವಿಚಾರ, ಅಭ್ಯರ್ಥಿಗಳ ಆಯ್ಕೆ ವಿಚಾರ, ರಾಜ್ಯದಲ್ಲಿರುವಂತಹ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಜಯವನ್ನ ಸಾಧಿಸುವ ವಿಚಾರದ ಬಗ್ಗೆ ಹೋಮ್ವರ್ಕ್, ಹೀಗೆ ಹಲವು ವಿಚಾರಗಳ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಇಲ್ಲಿ ಗೊತ್ತಾಗ್ತಾ ಇದೆ. ಸೋನಿಯಾ ಗಾಂಧಿ ಅವರ ಈ ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಂಡಿರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನಿನ್ನೆಯಷ್ಟೇ ಪ್ರಧಾನಿ ಮೋದಿ ಅವರು ಕೂಡ ನಿರಂತರವಾಗಿ ಕಾಂಗ್ರೆಸ್ನ ಕಾಲೆಳೆಯುವ ಕೆಲಸ ಮಾಡ್ತಾ ಇದ್ರು. ಈ ಕಡೆ ಕಾಂಗ್ರೆಸ್ನವರು ಕೂಡ ಸರ್ವ ರೀತಿಯಿಂದಲೂ ಲೋಕಸಭಾ ಅಖಾಡಕ್ಕೆ ಸಿದ್ಧರಾಗ್ತಾ ಇದ್ದಾರೆ, ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಯಾತ್ರೆಯನ್ನ ಮುಂದುವರೆಸಿದ್ದಾರೆ. ಇವರೆಲ್ಲರ ಪ್ರಯತ್ನದಿಂದ ನಾವು ಗೆಲುವನ್ನು ಸಾಧಿಸ್ತೀವಿ ಅನ್ನುವಂಥ ವಿಶ್ವಾಸ ಕಾಂಗ್ರೆಸ್ನ ನಾಯಕರದ್ದು. ಅದಕ್ಕೆ ತಕ್ಕಂತೆ ಪೂರ್ವ ತಯಾರಿ ಕೂಡ ಕಾಂಗ್ರೆಸ್ ನಾಯಕರಿಂದ ಸಾಗ್ತಾ ಇದೆ. ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ಪ್ರತಿನಿಧಿ ಬಸವರಾಜ್ ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಸೋನಿಯಾ ಗಾಂಧಿ ಅವರ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭೇಟಿಯನ್ನ ಈ ಸಂದರ್ಭದಲ್ಲಿ ತಾವು ಯಾವ ರೀತಿ ನೋಡ್ತೀರಿ? ಖಂಡಿತ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ ಈ ಇವರಿಬ್ಬರ ಭೇಟಿ, ಯಾಕಂದರೆ ರಾಜ್ಯ ವಿಚಾರವಾಗಿ ಮತ್ತು ರಾಷ್ಟ್ರದ ವಿಚಾರವಾಗಿ ಈ ಒಂದು ಭೇಟಿ ಬಹಳ ಪ್ರಮುಖತ್ವವನ್ನು ಪಡೆದುಕೊಳ್ಳುತ್ತೆ. ಈಗಾಗಲೇ ಲೋಕಸಭಾ ಚುನಾವಣೆಗೆ ರಾಜ್ಯದಿಂದ ಸಾಕಷ್ಟು ಕಾಂಗ್ರೆಸ್ ತಯಾರಿಯನ್ನು ನಡೆಸ್ತಾ ಇದೆ. ಇಲ್ಲಿಯವರು ಕೂಡ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡೋಕ್ಕಾಗಿಲ್ಲ. ಜೊತೆಗೆ ಆ ಅನುದಾನ ಕೊರತೆ ಏನಿದೆ, ಆ ಅನುದಾನ ಕೊರತೆ ವಿಚಾರವಾಗಿ ಈಗಾಗಲೇ ರಾಷ್ಟ್ರ ಮಟ್ಟದ ಸುದ್ದಿಯನ್ನು ರಾಜ್ಯ ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು, ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಮಾಡಿದೆ. ಮತ್ತು ರಾಜ್ಯದ ಒಂದಷ್ಟು ಬೆಳವಣಿಗೆಗಳು ಏನೆಲ್ಲ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು ಇವತ್ತು ಹಂಚಿಕೊಳ್ಳುವಂಥ ಕೆಲಸವನ್ನು ಸೋನಿಯಾ ಗಾಂಧಿ ಅವರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಮತ್ತು ಆದಷ್ಟು ಶೀಘ್ರವಾಗಿ ಮೊದಲ ಪಟ್ಟಿಯನ್ನು ಕಾಂಗ್ರೆಸ್ನಿಂದ ಬಿಡುಗಡೆ ಮಾಡಿ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಕೂಡ ಸೋನಿಯಾ ಗಾಂಧಿ ಅವರ ಜೊತೆಗೆ ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು. ಇದರ ಜೊತೆಗೆ ನಿರಂತರವಾದಂಥ ಹೋರಾಟವನ್ನು ಬಿಜೆಪಿ ವಿರುದ್ಧ ರಾಜ್ಯ ಕಾಂಗ್ರೆಸ್ ಆಗಲಿ, ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ಆಗಲಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಆ ಮೂಲಕ ಬಿಜೆಪಿ ವಿರುದ್ಧ ನಾವು ಸಿಡಿದಿದ್ರೆ ಮಾತ್ರ ಮುಂದಿನ ಚುನಾವಣೆಯಲ್ಲಿ ಗೆಲುವಿಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಮತ್ತು ಇಲ್ಲಿ ಉಳಿದಂತೆ ರಾಜ್ಯ ರಾಜಕೀಯದ ವಿಚಾರಗಳನ್ನು ಪ್ರಮುಖವಾಗಿ ಹಂಚಿಕೊಂಡಿರುವಂಥದ್ದು ಬಹಳ ಭೇಟಿ. ಯಾಕಂದರೆ ಚುನಾವಣಾ ಹೊಸ್ತಿಲಲ್ಲಿ ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ಸುರೇಶ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯ ಬೆನ್ನಲ್ಲಿ ಸಾಕಷ್ಟು ವಿವಾದಗಳಿದ್ದಿದ್ದು, ಆ ವಿವಾದಗಳನ್ನು ತಣ್ಣಗೆ ಮಾಡತಕ್ಕಂಥ ರೀತಿಯಲ್ಲಿ ನಿನ್ನೆ ಪ್ರತಿಭಟನೆ ನಡೆದಿತ್ತು. ಆ ಪ್ರತಿಭಟನೆ ಮೂಲಕ ಬಿಜೆಪಿಗೆ ತಿರುಗೇಟು ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಿದೆ. ಮುಂದಿನ ಹೋರಾಟದ ರೂಪುರೇಷೆಗಳು ಕೂಡ ಇನ್ನಷ್ಟು ಸಾಗಬೇಕಾಗಿದೆ. ಆ ಎಲ್ಲ ವಿಚಾರಗಳಾಗಿ ಈಗಾಗಲೇ ಖರ್ಗೆ ಅವರ ಜೊತೆ ನಿನ್ನೆ ಡಿನ್ನರ್ ಮೀಟಿಂಗ್ ಕೂಡ ಆಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಈಗ ಸೋನಿಯಾ ಗಾಂಧಿ ಅವರ ಭೇಟಿ ಏನಿದೆ ಅದು ಕೂಡ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ರಾಜ್ಯ ರಾಜಕಾರಣದಲ್ಲಿಯೂ ಕೂಡ ಒಂದಷ್ಟು ಇನ್ನೊಂದು ಪ್ರಮುಖವಾದಂಥ ಅಂಶ, ರಾಜ್ಯದಿಂದ ರಾಜ್ಯಸಭೆಗೆ ಅವರನ್ನು ಕಳಿಸಬೇಕು ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಆರಂಭವಾಗಿದ್ದಾವೆ. ಆ ನಿಟ್ಟಿನಲ್ಲಿಯೂ ಕೂಡ ಸೋನಿಯಾ ಗಾಂಧಿ ಅವರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮಾತುಕತೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತವೆ. ಇದಕ್ಕೆ ಸೋನಿಯಾ ಗಾಂಧಿ ಅವರು ರಾಜ್ಯದಿಂದ ಹೋಗ್ತಾರಾ ಅಥವಾ ಹಿಮಾಚಲ ಪ್ರದೇಶದಿಂದ ಹೋಗ್ತಾರಾ ಅನ್ನೋದಂಥದನ್ನ ಕಾದು ನೋಡಬೇಕಾಗುತ್ತೆ. ಶ್ರೀಪಾಲ್, ಇದರ ಜೊತೆಗೆ ತೆಲಂಗಾಣದಿಂದ ಸ್ಪರ್ಧೆ ಮಾಡಬೇಕು ಅಂತಾನೂ ಕೂಡ ಅಲ್ಲಿನ ಸಿಎಂ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಸೋನಿಯಾ ಗಾಂಧಿ ಅವರಿಗೆ. ನೋಡೋಣ. ಇನ್ನು ಇದರ ಜೊತೆಗೆ
ಕಾಂಗ್ರೆಸ್ನಲ್ಲಿ ಲೋಕಸಭೆ ಚುನಾವಣೆ ಟಿಕೆಟ್ ಜಟಾಪಟಿ ಕೂಡ ಬಹಳ ಜೋರಾಗಿದೆ. ಪ್ರಬಲ ಅಭ್ಯರ್ಥಿ ಇಲ್ಲದ ಕ್ಷೇತ್ರಗಳಲ್ಲಿ ಬಿಗ್ ಫೈಟ್ ಅನ್ನ ನಾಯಕರು ನಡೆಸ್ತಾ ಇದ್ದಾರೆ. ಅಂದ್ರೆ ಟಿಕೆಟ್ಗಾಗಿ ಲಾಬಿ, ಟಿಕೆಟ್ ಅನ್ನ ಪಡೆದು ತೀರಬೇಕು ಅನ್ನುವಂತಹ ಹಠ. ಸೊ 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿಗ್ ಫೈಟ್ ನಡೀತಾ ಇದೆ. ಹಾಗಿದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ತೀವ್ರ ಪೈಪೋಟಿ ನಡೀತಾ ಇದೆ ನೋಡ್ತಾ ಹೋಗೋಣ. ಬೀದರ್ನಲ್ಲಿ ಗೆಳೆಯರ ನಡುವೆ ಕಾದಾಟ ಶುರುವಾಗಿದೆ ಟಿಕೆಟ್ಗಾಗಿ. ಸೋತಂತಹ ರಾಜಶೇಖರ್ ಪಾಟೀಲ್ ಟಿಕೆಟ್ಗಾಗಿ ಡಿಮ್ಯಾಂಡ್ ಮಾಡಿದ್ದಾರೆ. ತಮ್ಮ ಮಗನಿಗೆ ಟಿಕೆಟ್ ಕೊಡಿಸೋದಕ್ಕೆ ಸಚಿವ ಖಂಡ್ರೆ ಅವರು ಕೂಡ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಈ ಕಡೆ ಬಾಗಲಕೋಟೆಗೆ ಬಂದ್ರೆ ಟ್ರಯಾಂಗಲ್ ಫೈಟ್ ಇದೆ. ನ್ಯಾಮಗೌಡ, ವೀಣಾ ಕಾಶ್ಯಪ್ನವ್ರು, ಸರ್ನಾಯಕ್ ಇವ್ರ ಮಧ್ಯೆ ಟಿಕೆಟ್ಗಾಗಿ ಪೈಪೋಟಿ. ಇನ್ನು ಬಳ್ಳಾರಿಯಲ್ಲಿ ಉಗ್ರಪ್ಪ ಹಾಗೂ ವೆಂಕಟೇಶ್ ಪ್ರಸಾದ್ ಜಿದ್ದಾಜಿದ್ದಿ ಜೋರಾಗಿದೆ. ಸಹೋದರನಿಗೆ ಟಿಕೆಟ್ ಕೊಡಿಸೋದಕ್ಕೆ ಸಚಿವ ನಾಗೇಂದ್ರ ಕೂಡ ತೀವ್ರ ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಕೊಪ್ಪಳದಲ್ಲಿ ಎಮರೇಗೌಡ, ಬಯ್ಯಾಪುರ, ರಾಜಶೇಖರ್ ಹಿಟ್ನಾಳ್ ನಡುವೆ ಕಾದಾಟ ಜೋರಾಗಿದೆ ಟಿಕೆಟ್ಗಾಗಿ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರಕ್ಕೆ ಬಂದ್ರೆ ಹುಸೇನ್, ಮನ್ಸೂರ್ ಅಲಿ ಖಾನ್ ಫೈಟ್ ಮಾಡ್ತಾ ಇದ್ದಾರೆ ಟಿಕೆಟ್ಗಾಗಿ. ಇನ್ನು ತುಮಕೂರಲ್ಲಂತೂ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂತಹ ಕ್ಷೇತ್ರ ಮುದ್ದ ಹನುಮೇಗೌಡ, ಮುರಳೀಧರ್ ಹಾಲಪ್ಪ, ನಿಕೇತ್ ರಾಜ್ ಮೌರ್ಯ. ಇನ್ನು ಚಾಮರಾಜನಗರದಲ್ಲಿ ಸುನಿಲ್ ಬೋಸ್, ಪುಷ್ಪಾ ಅಮರ್ನಾಥ್, ಮಂಗಳೂರಿನಲ್ಲಿ ವಿನಯ್ ಕುಮಾರ್ ಸೊರ್ಕೆ, ಮಿಥುನ್ ರೈ, ರಕ್ಷಿತ್ ಶಿವರಾಮ್. ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನ್, ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದಿಂದ. ಇನ್ನು ಮಂಜಪ್ಪ ನಡುವೆ ಫೈಟ್ ಜೋರಾಗಿದೆ. ಧಾರವಾಡದ ವಿಚಾರಕ್ಕೆ ಬಂದರೆ ಧಾರವಾಡ ಲೋಕಸಭೆ ಚುನಾವಣೆಗೆ ರಜತ್ ಉಳ್ಳಾಗಡ್ಡಿ ಮಠ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಳಿಯ, ಹಾಗೇನೆ ಶಿವಲೀಲಾ ಮಧ್ಯೆ ಪೈಪೋಟಿ ಜೋರಾಗಿದೆ. ಸೊ ಈ ಎಲ್ಲ ಪ್ರಭಾವಿಗಳು ತಮ್ಮವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಭಾರಿ ಜೋರಾಗಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯನ್ನ ಪಡಿತೀನಿ ಪ್ರತಿನಿಧಿ ಬಸವರಾಜ್ ಅವರಿಂದ. ಬಸವರಾಜ್, ಚುನಾವಣೆ ಹತ್ತಿರವಾದಂತಹ ಸಂದರ್ಭದಲ್ಲಿ ಈ ರೀತಿ ಟಿಕೆಟ್ ಪೈಪೋಟಿ ಅನ್ನುವಂಥದ್ದು ಸಹಜ. ಅದರಲ್ಲಿ ಪ್ರಭಾವ ಬೀರಿ ಟಿಕೆಟ್ ಪಡೆಯೋದಕ್ಕೆ ಸರ್ವ ಪ್ರಯತ್ನಗಳು ಹೈಕಮಾಂಡ್ ಲೆವೆಲ್ ಅಲ್ಲಿ ಆಗ್ತಾನೆ ಇರುತ್ತೆ. ಕಾಂಗ್ರೆಸ್ನಲ್ಲಿಯೂ ಕೂಡ ಇದೇ ರೀತಿಯ ಪ್ರಯತ್ನಗಳಿಗೆ ನಡೀತಾ ಇದೆ. ಸಚಿವರಾದಂಥವ್ರು ಮಕ್ಕಳಿಗೆ ಕೊಡಿಸ್ಬೇಕು, ಅಳಿಯಂದ್ರಿಗೆ ಕೊಡಿಸ್ಬೇಕು, ಹೀಗೆ 10 ಹಲವು. ಇದನ್ನ ಯಾವ ರೀತಿ ತಾವು ವ್ಯಾಖ್ಯಾನಿಸ್ತೀರಿ? ಯಾರ್ಯಾರ ಯಶಸ್ಸನ್ನ ಕಾಣಬಹುದು? ಖಂಡಿತ ಶ್ರೀಪಾದ್, ನೀವು ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಯ ಕೊರತೆ ಇದೆ. ಆ 15 ಕ್ಷೇತ್ರಗಳಲ್ಲಿ ಸಚಿವರನ್ನು ನಿಂತುಕೊಳ್ಳಿ ಅನ್ನುವಂಥದ್ದು ಒಂದು, ಮತ್ತು ಪ್ರಬಲ ಅಭ್ಯರ್ಥಿಗಳು ಇದ್ದಾರೆ. ಆದರೆ 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಏನು ಪ್ರಬಲ ಅಭ್ಯರ್ಥಿಗಳ ಕೊರತೆ ಇದೆ, ಅಲ್ಲಿ ಸಾಕಷ್ಟು ಪೈಪೋಟಿ ಏರ್ಪಡ್ತಾ ಇದೆ. ಅದರಲ್ಲಿ DCM ಬಣ ಇರ್ಬೋದು, CM ಬಣ ಇರ್ಬೋದು, ಆಯಾ ಬಣದ ಒಂದಷ್ಟು ನಾಯಕರು ನಮಗೆ ಟಿಕೆಟ್ ಕೊಡಿ ಅನ್ನುವಂಥ ಒಂದು ಪ್ರಬಲವಾದಂತಹ ಆ ಮನವಿಯನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಮಾಡ್ತಾ ಇದ್ದಾರೆ, ರಾಜ್ಯ ಮಟ್ಟದಲ್ಲೂ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದಷ್ಟು ಜಿಜ್ಞಾಸೆಗಳು ಏರ್ಪಡ್ತಾ ಇದ್ದಾವೆ ರಾಜ್ಯ ಕಾಂಗ್ರೆಸ್. ಈ ಒಬ್ಬರಿಗೆ ಕೊಟ್ಟರೆ ಇನ್ನೊಬ್ಬರನ್ನ ಸೈಲೆಂಟ್ ಮಾಡೋದು ಹೇಗೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಲೋಕಸಭಾ ಚುನಾವಣೆ ಹೊತ್ತಿಗೆ ಈಗಾಗಲೇ ಅವರು ಸರ್ವೆಯನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಆ ಸರ್ವೆ ರಿಪೋರ್ಟನ್ನು ಪಡೆದು ಯಾರೇ ಪರವಾಗಿ ಹೆಚ್ಚಿನ ಒಲವಿದೆ ಅವರಿಗೆ ಈ ಒಂದು ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಬಹುತೇಕ ರಾಜಕಾರಣಿಗಳು ಅಂದರೆ ಬಹುತೇಕ ಸಚಿವರು ತಮ್ಮ ಬದಲಾಗಿ ತಮ್ಮ ಕುಟುಂಬಸ್ಥರಿಗೆ ಕೊಡಿ ಅನ್ನುವಂಥ ಒಂದಷ್ಟು ಆಗ್ರಹಗಳನ್ನು ಮಾಡ್ತಾ ಇದ್ದಾರೆ. ಇದು ಕೂಡ ಬಹಳ ಗಂಭೀರವಾದಂತಹ ವಿಚಾರ. ಯಾಕಂದ್ರೆ ಬಿಜೆಪಿಯನ್ನ ಎದುರಿಸಬೇಕಾದ್ರೆ ಪ್ರಬಲ ಅಭ್ಯರ್ಥಿಯನ್ನಾಗಿ ಸಚಿವರನ್ನೇ ಇಳಿಬೇಕು ಅನ್ನುವಂಥ ಮಾತನ್ನ ಹೈಕಮಾಂಡ್ ನಾಯಕರು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರಿಗೆ ಸುತಾರಾಮ ಆಗ್ತಾ ಇಲ್ಲ ಅಂತ ಒಂದಷ್ಟು ಜನ ಸಚಿವರು ಕಡಾಖಂಡಿತವಾಗಿ ಹೇಳಿದ್ದಾರೆ. ಆದರೆ ನನ್ನ ಬದಲಾಗಿ ನನ್ನ ಮಗನಿಗೆ ಕೊಡಿ, ಅಳಿಯನ್ನು ಕೊಡಿ, ನಾವು ಗೆಲ್ಲಿಸ್ಕೊಂಡು ಬರ್ತೇವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ಗೆ ಒಂದಷ್ಟು ಅಭ್ಯರ್ಥಿಗಳ ಕೊರತೆ ಅಂತೂ ಬಹಳ ಪ್ರಮುಖವಾಗಿ ಕಾಡ್ತಾ ಇದೆ. ಪ್ರಬಲ ಅಭ್ಯರ್ಥಿಗಳು ಸಿಕ್ಕಿದ್ದೇ ಆದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಆದರೆ ಪ್ರಬಲ ಅಭ್ಯರ್ಥಿಗಳ ಹುಡುಕಾಟ ಇನ್ನೂ ಕೂಡ ಆರಂಭವಾಗಿರೋದ್ರಿಂದ ಮೊದಲ ಪಟ್ಟಿ ಬಹಳ ವಿಳಂಬ ಆಗ್ತಾ ಇದೆ. ಇನ್ನಷ್ಟು ತಡ ಆಗಬಹುದು ಶ್ರೀಪಾದ್ ಈ ಒಂದು ಮೊದಲ ಪಟ್ಟಿ ಬಿಡುಗಡೆಗೆ. ಯಾಕಂದರೆ ಜನವರಿ ಅಂತ್ಯಕ್ಕೆ ಮೊದಲ ಪಟ್ಟಿ ಬಿಡುಗಡೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳಿದ್ದು ಈಗ ಫೆಬ್ರವರಿ ಬಂದಿದೆ. ಫೆಬ್ರವರಿ ಮಧ್ಯದಲ್ಲಿಯೂ ಕೂಡ ಇದು ಆಗೋದು ಅನುಮಾನ. ಫೆಬ್ರವರಿ ಅಂತ್ಯಕ್ಕೆ ಮೊದಲ ಪಟ್ಟಿ ಬಿಡುಗಡೆ ಆದರೆ ಅದನ್ನು ನಾವು ಆಶ್ಚರ್ಯದಿಂದ ನೋಡಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ಚುನಾವಣಾ ತಯಾರಿಗಳು ಆರಂಭ ಆಗಬೇಕಾಗಿತ್ತು ಕಾಂಗ್ರೆಸ್ನಲ್ಲಿ. ಸರ್ಕಾರ ಇದ್ರೂ ಕೂಡ ಆರಂಭವಾಗಿಲ್ಲ, ಬಿಜೆಪಿಯಷ್ಟು ವೇಗ ಪಡೆದಿಲ್ಲ ಅನ್ನುವಂಥ ಮಾತುಗಳನ್ನು ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ನಾಯಕರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.